ದಿಲ್ಲಿಯ ಎಕ್ಯೂಐ ಗಾಳಿಯ ಗುಣಮಟ್ಟ ಸೂಚ್ಯಂಕವು 400 ಅನ್ನು ದಾಟಿ ದಿಲ್ಲಿಯನ್ನು ಗ್ಯಾಸ್ ಚೇಂಬರ್ ಆಗಿ ಬದಲಿಸಿದ್ದರಿಂದ ಇಡೀ ನಗರದ ಸಂಚಾರ ವ್ಯವಸ್ಥೆ ಬಾಧಿಸಲ್ಪಟ್ಟಿತು. ತುಸು ದೂರದ ವಸ್ತು ಕೂಡ ಸರಿಯಾಗಿ ಕಾಣಿಸುತ್ತಿರಲಿಲ್ಲವಾದ್ದರಿಂದ ವಿಮಾನ ಮತ್ತು ರೈಲುಗಳ ಹೋಗಿ ಬರುವ ಸಮಯಗಳಲ್ಲಿ ಏರುಪೇರು ಉಂಟಾಯಿತು. ರಸ್ತೆಗಳಲ್ಲಿ ವಾಹನ ಸಂಚಾರ ಮಾಡುವವರು ಪರದಾಡುತ್ತಾ ಆಮೆ ವೇಗದಲ್ಲಿ ಸಂಚರಿಸಿದ್ರು. ಇಡೀ ದಿನ ನಗರವು ಹೊಂಜು ಹೊತ್ತುಕೊಂಡಿದ್ದರಿಂದ ಮೋಡವು ನೆಲಮಟ್ಟದಲ್ಲಿ ಮುಸುಕಿದೆ ಎಂಬ ಭ್ರಮೆಯನ್ನು ಉಂಟು ಮಾಡುತ್ತಿತ್ತು. ಐಕ್ಯೂಐ 475ರವರೆಗೂ ಏರಿಳಿತ ಕಾಣುತ್ತಿರುವುದು ಜನರ ಮೇಲೆ ತೀವ್ರ ದುಷ್ಪರಿಣಾಮ ಬೀರುತ್ತಿರುವುದು ಸ್ಪಷ್ಟವಿದೆ. ಇದರ ನಡುವೆ ತನಗೇನೂ ಜವಾಬ್ದಾರಿ ಇಲ್ಲ ಎನ್ನುವಂತೆ ಬಿಜೆಪಿಯವರು ದಿಲ್ಲಿಯ ಆಮ್ ಆದ್ಮಿ ಪಕ್ಷವನ್ನು ಟೀಕಿಸಿದ್ದಾರೆ. ಗಾಳಿ ಮಾಲಿನ್ಯದಿಂದ ತಾವು ಉಸಿರಾಟದ ತೊಂದರೆಗೆ ಒಳಗಾಗಿರುವುದಾಗಿ ಹಲವರು ಟೀಕಿಸಿದ್ದಾರೆ. ಈ ಬಗೆಗೆ ಆಸ್ಪತ್ರೆಗಳ ವೈದ್ಯರು ಕೂಡ ಆತಂಕ ವ್ಯಕ್ತಪಡಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ V4 ನ್ಯೂಸ್, ದೆಹಲಿ.